ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಮಳಿಗೆಗಳಲ್ಲಿರುವ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಗೌರವಾಧ್ಯಕ್ಷ ವೇಮಣ್ಣ ಮಾತನಾಡಿ, ಆಗಸ್ಟ್ 20ರಂದು ದೇವರಾಜ ಅರಸ್ ಜಯಂತ್ಯೋತ್ಸವ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದಲ್ಲಿಯೂ ಸಹ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ದೇವರಾಜ ಅರಸ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಮಾತನಾಡಿ, ಸಿದ್ದರಾಮಯ್ಯನವರು 40 ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ನಿರ್ವಹಿಸಿದ್ದಾರೆ. ಅವರ ಧರ್ಮಪತ್ನಿಯವರಿಗೆ ಮಂಜೂರಾಗಿರ್ತಕ್ಕಂಥ ಸೈಟ್ಗಳು ಅದಲಿ ಬದಲಿ ಮಾಡಿರುವಂತದ್ದು ನಮಗೆ ತಿಳಿದು ಬಂದಿದ್ದು, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೆಯಲಿ, ವಿನಾಕಾರಣ ಆರೋಪಗಳನ್ನು ಮಾಡೋದು ಸರಿಯಲ್ಲ. ಸಿದ್ದರಾಮಯ್ಯನವರ ಹಿಂದೆ ಹಿಂದುಳಿದ ವರ್ಗಗಳ ಒಕ್ಕೂಟ ಇದೆಯೇ ಎಂದರು. ಇದೇ ಸಂದರ್ಭದಲ್ಲಿ ಆಟೋ ಜಗದೀಶ್ ಮಾತನಾಡಿ, ದೇವರಾಜ ಅರಸ್ ಜಯಂತಿ ಕುರಿತು ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಜಯಂತಿಗೆ ಕೇವಲ 2,500 ಸರ್ಕಾರದಿಂದ ಬರುತ್ತದೆ ಅಂತ ಹೇಳಿಕೆ ನೀಡಿದ್ದಾರೆ. ನಮಗೆ ಅದನ್ನು ದಾಖಲೆ ರೂಪದಲ್ಲಿ ತಿಳಿಸಬೇಕು. ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲು ಅನುವು ಮಾಡಿಕೊಡಬೇಕು ಹಾಗೂ ಪಟ್ಟಣದಲ್ಲಿ ಪಲ್ಲಕ್ಕಿಗಳ ಮೆರವಣಿಗೆಗೂ ಸಹ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ತೊಂದರೆ ಆಗಿದೆ, ಗೊತ್ತಾಗಿದೆ. ಎಲ್ಲ ಬಂದಿವೆ. ಅವರನ್ನು ಈಗ ಕಾನೂನು ಪ್ರಕಾರ ಅವರು ಗವರ್ನರ್ಗೊಂದು ಬಂದಿದ್ದರು. ಅವರಿಂದ ಅವ್ರ ಪರ್ಮಿಷನ್ ಈಗ ನಿನ್ನೆ ಸಿಕ್ಕಿದೆ. ಆದ್ದರಿಂದ ಈಗ ಅವರು ಮುಂದಿನ ಕಾರ್ಯಕ್ರಮ ಬೆಳೆಸಬೇಕು ಅಂತ ನಾವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಂತ ಅವರು ಈಗ 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಪ್ರಕೃತಿ ಇಲ್ಲದಂತೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಮಾಧ್ಯಮಗಳ ಮೇಲೆ ಗೊತ್ತಾಗಿರೋದು. ಈಗ ಅವರು ಮಿಸಸ್ಗೆ ಅವರ ಧರ್ಮಪತ್ನಿಯವರಿಗೆ ಅವರ ಕುಟುಂಬದವರು ಕೊಟ್ಟಿರ್ತಕ್ಕಂಥ ಜಮೀನಿನಲ್ಲಿ ಆ ಜಮೀನು ಅವರ ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ ಅಂತ, ಆದರೆ ಮೊದಲು ಈ ಸೈಟ್ಸ್ ಕೊಟ್ಟಿದ್ದಾರೆ ಅಂತ ಒಂದು ನಮಗೆ ಮಾಹಿತಿ. ಅದಕ್ಕಾಗಿ ಅದು ಇನ್ನೇನು ಒಳಗಡೆ ಏನಿದೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಸೇರಿ ಅವರು ರಾಜೀನಾಮೆ ಕೊಡೋದು ಬೇಡ, ಏನು ತಪ್ಪಾಗಿಲ್ಲ ಅಂತ ಇದು ವಾದ ಇದೆ. ಇದಕ್ಕಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವು ಎಲ್ಲ ಹಿಂದುಳಿದ ಸದಸ್ಯರು. ಅದರ ಜೊತೆಗೆ ಈಗ ಅದೇ ಸಮಯಕ್ಕೆ 20ನೇ ತಾರೀಕು ಸನ್ಮಾನ್ಯ ದೇವರಾಜ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಇದು ಜಯಂತಿ ಅದು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದವರು ಮಾಡ್ತಿರ್ತಾರೆ. ಸರ್ಕಾರದಿಂದ ಮಾಡೋದ್ರಿಂದ ನಾವೇ ಅವರು ಹಿಂದುಳಿದ ವರ್ಗಗಳಿಗಂತೂ ಅವರಿಂದ ಬಹಳ ಸಹಾಯ ಆಗುತ್ತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಪಂಚಾಯತಿಯಲ್ಲಿ ಹಿಂದೆ 40 ವರ್ಷ ಒಬ್ಬರೇ ಇರ್ತಾ ಇದ್ರು. ಇದಕ್ಕೆ ಮೊದಲು ಬೇರೆಯವರು ಅಲ್ಲಿ ಸ್ಪರ್ಧೆ ಮಾಡೋಂಗೆ ಇರಲಿಲ್ಲ. ಸ್ಪರ್ಧೆ ಮಾಡೋಂಗಿಲ್ಲ, ಅವ್ರು ಎಲೆಕ್ಟ್ ಆಗ್ತಾ ಇದ್ರು. ಅಂಥ ಸಮಯದಲ್ಲಿ ಇವರು ಈ ಹಿಂದುಳಿದ ವರ್ಗಗಳಿಗೆ ಇದು ಮಾಡ್ಬೋದು. ಪಂಚಾಯತಿಯಿಂದ ಇದು ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಸಿಕ್ಕಿದೆ. ಒಂದು ಟರ್ಮ್ ಅಂತ ಜಾತಿಗಳಿಗೆ ಎಲೆಕ್ಷನ್ ನಿಂತ್ಕೋಬೇಕಂದ್ರೆ ನಮಗೆ ರಿಸರ್ವೇಷನ್ ಕೊಡ್ತಾರೆ. ಅದರಿಂದ ಎಲ್ಲರಿಗೂ ಅಧಿಕಾರ ಅನುಭವಿಸುವಂಥ ಅವಕಾಶ ಮಾಡ್ತಾರೆ. ಇದಲ್ಲದೆ ನಮ್ಮ ಎಂಪ್ಲಾಯೀಸ್ ಕೂಡ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಕೂಡ ಮಾಡಿರುವ ವರ್ಗೀಕರಣ. ಅದು ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಈ ವರ್ಗೀಕರಣ ಆದಮೇಲೆ RTO PSCಯಲ್ಲಿ ಸೆಲೆಕ್ಟ್ ಆದ ಈ ಒಕ್ಕೂಟ ಕಾರ್ಯ ಬಂದ ನಂತರ ಏನು ನಮ್ಮ ಹಿಂದುಳಿದ ವರ್ಗಗಳ ಒಬ್ಬ ಸಮಾಜದ ಒಬ್ಬ ಧೀಮಂತ ನಾಯಕ ಅವರಿಗೆ ಒಬ್ಬ ಜಯಂತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಒಕ್ಕೂಟದ ಹಿರಿಯ ಮುಖಂಡರು ಹಾಗೂ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ. ಈ ಒಂದು ನಿರ್ಧಾರದಂತೆ ನಮ್ಮ ತಾಲೂಕು ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದರು. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಮುಖಂಡರೆಲ್ಲ ಸೇರಿ ಹೋದಾಗ ಅಲ್ಲಿ ಅವ್ರು ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರ, ಈ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ನಮಗೆ 2,500 ರೂಪಾಯಿ ಮಾತ್ರ ಸರ್ಕಾರದಿಂದ ಬರ್ತದೆ ಅಂತೇಳಿ ಅವರು ಮೇಲ್ನೋಟಕ್ಕೆ ಕೇಳಿದ್ರು.
ಯಾವುದೇ ದಾಖಲೆ ತೋರಿಸಿಲ್ಲ. ನಾವು ಈಗಾಗಲೇ ಎಲ್ಲ ಮುಖಂಡರು ಕೂಡ ಒಂದು ಒತ್ತಾಯ ಮಾಡಿದ್ದೀರಿ. ನೀವು 2,500 ರೂಪಾಯಿ ಬರ್ತದೆ ಅಂತೇಳಿ ಏನು ಹೇಳ್ತಾ ಇದ್ರು, ಇದನ್ನು ದಾಖಲೆ ರೂಪದಲ್ಲಿ ನಮ್ಗೆ ತೋರಿಸ್ಬೇಕು ಅಂತ ಕೇಳಿದಾಗ ಅವರು ಆ ಕಡೆ ಈ ಕಡೆ ನೋಡಿಕೊಂಡು ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ಒಂದು ಸುಳ್ಳು ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಆರೋಪಣೆ ಮಾಡ್ತಾ ಇದ್ದೀನಿ. ಮತ್ತು ಏನೋ ಈಗಾಗಲೇ ನಾವು ಈ ಒಂದು ನಮ್ಮ ನಾಯಕರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು. ಈ ಒಂದು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವೇದಿಕೆ ಒಂದು ಕಾರ್ಯಕ್ರಮವನ್ನು ಕೊಡಬೇಕು. ಆ ನಾಯಕರ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಹಿಂದುಳಿದ ವರ್ಗದ ಜನತೆಗೆ ಮುಟ್ಟಿಸುವಂಥ ಒಂದು ವಿಚಾರಗಳನ್ನು ತಿಳಿಸ್ಬೇಕು ಅಂತೇಳಿ ಏನು ನಮ್ಮ ಮುಖಂಡರು ನಾವೆಲ್ಲ ಸೇರಿ ಅಂದ್ಕೊಂಡಿದ್ವು. ಇದಕ್ಕೆ ಏನಿದೆ ಈ ತಾಲೂಕು ಆಡಳಿತ ಮಂಡಳಿ, ಈ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರ್ ಸಾಹೇಬರು ಇದನ್ನು ದಯವಿಟ್ಟು ಅವರು ನಮ್ಮ ಒಂದು ಮನವಿನ ಅವರು ತಿಳ್ಕೊಂಡು ಪರಿಗಣಿಸಿ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು. ಮತ್ತು ಅದೇ ರೀತಿ ಈ ಒಂದು ನಾಯಕರನ್ನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಆಚರಣೆ ಮಾಡಿ ನಾಯಕರಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿದ್ದೀವಿ ಈಗಾಗಲೇ ಪೂರ್ವ ಸಭೆಯಲ್ಲಿ. ಇದ್ರ ವಿಚಾರ ಕೂಡ ಅವರು ನಮ್ಮ ಮುಂದಿನ ಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡೋದು ಬೇಕಾಗಿಲ್ಲ, ಎಲ್ಲ ಕೂಡ ಈ ಕಾರ್ಯಕ್ರಮಗಳು ಮಾಡಬೇಕು. ಈ ಒಂದು ಹಿಂದುಳಿದ ಸಮುದಾಯಕ್ಕೆ ಒಂದು ಗೌರವ ಸೂಚಿಸಬೇಕು ಅಂತೇಳಿ ನಾನು ತಾಲೂಕು ಆಡಳಿತ ಮಂಡಳಿ ಮತ್ತು ತಹಶೀಲ್ದಾರ್ ಅವರನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.